ಎಲೆಕ್ಷನ್ಗೆ ಸಿದ್ಧತೆ ನಡೆಸುತ್ತಿದ್ದಂತಹ ಕಮಲ ಪಡೆಗೆ ಇದೀಗ ದೊಡ್ಡ ತಲೆನೋವು ಕಾಣಿಸಿಕೊಂಡಿದೆ. ಬಿಜೆಪಿಗೆ ಇರಿಸು ಮುರಿಸನ್ನು ಕೂಡ ತಂದಿದೆ. 40% ಕಮಿಷನ್ ಆರೋಪ. ಇನ್ನು ಉತ್ಸಾಹದಲ್ಲಿದ್ದ ಕೇಸರಿ ಪಡೆಗೆ ಈ ಒಂದು ಕಮಿಷನ್ ಕೆಸರು ಮೆತ್ತಿಕೊಂಡಿದೆ. ಬಿಜೆಪಿ ಕಾರ್ಯಕಾರಿಣಿ ಹೊತ್ತಲ್ಲೇ ಬಿಜೆಪಿಗೆ ಈ ಒಂದು ಆರೋಪ, ಕಮಿಷನ್ ಆರೋಪ ಹೊಸದೊಂದು ಟೆನ್ಷನ್ಗೆ ಕಾರಣವಾಗಿದೆ. ಇನ್ನು ಪಕ್ಷ ಜೊತೆಗೆ ಸರ್ಕಾರಕ್ಕಾಗಿರುವಂತಹ ಡ್ಯಾಮೇಜ್ ಕಂಟ್ರೋಲ್ ಬಗ್ಗೆ ಪ್ರಮುಖವಾಗಿ ಹೇಗೆ ಕಂಟ್ರೋಲ್ ಮಾಡೋದು, ಈಗಾಗಲೇ ಡ್ಯಾಮೇಜ್ ಕೂಡ ಆಗಿದೆ, ಹೇಗೆ ಇದನ್ನು ಕಂಟ್ರೋಲ್ ಮಾಡೋದು ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ನಾಳೆಯಿಂದ 2 ದಿನಗಳ ಕಾಲ ಬಿಜೆಪಿ ಕಾರ್ಯಕಾರಿಣಿ ಕೂಡ ನಡೀತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಹರೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹರೀಶ್, ಒಂದು ಕಡೆ ಕಮಿಷನ್ ಆರೋಪ, ಮತ್ತೊಂದು ಕಡೆ ಈಶ್ವರಪ್ಪನವರ ತಲೆದಂಡ. ಎಲ್ಲೊಂದು ಕಡೆ ಬಿಜೆಪಿಯ ಕಾರ್ಯಕಾರಿಣಿ ಸಭೆಗೆ ಏನೆಲ್ಲ ಅಂದ್ಕೊಂಡಿದ್ರು ಬಹುಶಃ ಅದೆಲ್ಲವೂ ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈಗಾಗಲೇ ಒಂದು ರೀತಿ ಡ್ಯಾಮೇಜ್ ಆಗಿದೆ. ಆ ಡ್ಯಾಮೇಜ್ ಕಂಟ್ರೋಲ್ಗೆ ಏನು ಮಾಡಬೇಕು, ಅಥವಾ ಚುನಾವಣೆವರೆಗೂ ಯಾರು ಕೂಡ ಇಂತಹ ಪರಿಸ್ಥಿತಿಯನ್ನು ತಂದುಕೊಳ್ಬೇಡಿ, ಈ ರೀತಿಯ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನಾಳೆ ಚರ್ಚೆ ನಡೆಯುವಂಥ ಸಾಧ್ಯತೆ ಇದೆಯಾ? ಸೋಮಣ್ಣ, ಬಹಳ ಮುಖ್ಯವಾಗಿ ರಾಜ್ಯ ಬಿಜೆಪಿಯಲ್ಲಿ ಒಂದು ಕಡೆ ಈಗ ಹಿಜಾಬ್ ಆಗಿರ್ಬೋದು, ಹಲಾಲ್ ಕಟ್ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಅತ್ಯುತ್ಸಾಹದಿಂದ ಕೂಡ ಈಗ ಪಕ್ಷ ಸಂಘಟನೆಗೆ ಮುಂದಾಗಿರುವಂಥದ್ದು. ಆ ಒಂದು ಸಂದರ್ಭದಲ್ಲಿ 40% ಕಮಿಷನ್ ಆರೋಪ ಏನಿದೆ, ಇದು ಸಹಜವಾಗಿ ಕೂಡ ಬಿಜೆಪಿ ನಾಯಕರಲ್ಲಿ ಒಂದು ರೀತಿ ಇರಿಸು ಮುರುಸು ಕೂಡ ಸೃಷ್ಟಿಯಾಗೋದಕ್ಕೆ ಕಾರಣ ಆಗಿದೆ. ಅದಷ್ಟೇ ಅಲ್ಲ, ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರೀಯ ಮಟ್ಟದಲ್ಲೂ ಈ ಒಂದು ವಿಚಾರ ಪ್ರತಿಧ್ವನಿಸಿರುವಂಥದ್ದು ಕೂಡ ಒಂದು ರೀತಿಯಲ್ಲಿ ಬಿಜೆಪಿಗೆ ಒಂದು ಹಿನ್ನಡೆ ಆಗಿದೆ ಅಂತಕ್ಕಂಥ ಒಂದು ಕೂಡ ಈಗ ಮಾತುಗಳು ಕೇಳಿಬರ್ತಿದೆ. ಸೊ ಈಗ ಈಶ್ವರಪ್ಪನವರು ತಲೆದಂಡ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಕೂಡ 40% ಆರೋಪ ಏನಿದೆ, ಇದು ಬಿಜೆಪಿಗೆ ನಿಜಕ್ಕೂ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂಥದ್ದು. ಸರ್ಕಾರ ಮತ್ತು ಪಕ್ಷಕ್ಕೆ ಆಗಿರುವಂತಹ ಡ್ಯಾಮೇಜ್ ಏನಿದೆ, ಇದು ಡ್ಯಾಮೇಜ್ ಕಂಟ್ರೋಲ್ ವಿಚಾರವಾಗಿ ಸಂಬಂಧಪಟ್ಟಂಗೆ ಸಾಕಷ್ಟು ಕೂಡ ಒಂದು ರೀತಿ ಹೇಗೆ ಇದನ್ನು ನಿಭಾಯಿಸಬೇಕು, ಹೇಗೆ ಇದನ್ನ ಪರಿಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಗೊಂದಲಕ್ಕೆ ಮತ್ತು ಚಿಂತೆಗೆ ಒಳಗಾಗಿರುವಂಥದ್ದು ಬಿಜೆಪಿ ನಾಯಕರು. ಈ ಒಂದು ಸಂದರ್ಭದಲ್ಲಿ ಹೊಸಪೇಟೆಯಲ್ಲಿ 2 ದಿನಗಳ ಕಾಲ ಅಂದರೆ ಕಾರ್ಯಕಾರಿಣಿ ಮತ್ತು ಕೋರ್ ಕಮಿಟಿ ಸಭೆ ಕೂಡ ನಡೆಯುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಸೊ ಹೇಗೆ ಇದನ್ನು ನಿಭಾಯಿಸಬೇಕು, ಹೇಗೆ ಕಾಂಗ್ರೆಸ್ ಅಸ್ತ್ರವನ್ನಾಗಿ ಪರಿಗಣಿಸಿದೆ, ಆ ಒಂದು ವಿಚಾರವಾಗಿ ಹೇಗೆ ಎದುರಿಸಬೇಕು, ಇವೆಲ್ಲವೂ ಕೂಡ ಬಿಜೆಪಿ ಇರತಕ್ಕಂಥ ಒಂದು ಪ್ರಮುಖವಾದಂಥ ಸವಾಲು. ಸೊ ಇದನ್ನು ಹೇಗೆ ಮುಂದಿನ ದಿನಗಳಲ್ಲಿ ನಿಭಾಯಿಸಬೇಕಾಗುತ್ತೆ ಅಂತಕ್ಕಂಥದ್ದು ಕೂಡ ಸಾಕಷ್ಟು ಸವಾಲಾಗಿದೆ. ಸಹಜವಾಗಿ ಕೂಡ ಚುನಾವಣೆಗೆ ಇನ್ನು 1 ವರ್ಷ ಮಾತ್ರ ಬಾಕಿ ಇರುವಂಥದ್ದು. ಚುನಾವಣಾ ವರ್ಷ ಆಗಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರು ಇದನ್ನು ಪ್ರಬಲ ಅಸ್ತ್ರವನ್ನಾಗಿ ತೆಗೆದುಕೊಂಡಿದ್ದಾರೆ. ಅಂದರೆ ಬಿಜೆಪಿ ಸಚಿವರ ವಿರುದ್ಧ ಗಂಭೀರವಾದಂಥ ಗುರುತರ ಆರೋಪಗಳು ಈಗ ವ್ಯಕ್ತ ಆಗ್ತಿದ್ದಾವೆ. ಈಗ ಈಶ್ವರಪ್ಪ ಅವರು ತಲೆದಂಡ ಆಗಿರುವಂಥದ್ದು ಪ್ರಮುಖ ಅಸ್ತ್ರ ಆಗಿದೆ. ಅದಾದ ನಂತರ ಈಗಾಗಲೇ ಕೂಡ ಒಂದು ಗುತ್ತಿಗೆದಾರರ ಸಂಘ ಬೇರೆ ಬೇರೆ ನಾಯಕರನ್ನ, ಸಚಿವರನ್ನ ಕೂಡ ಗುರಿಯಾಗಿ ಇಟ್ಕೊಂಡು ಆರೋಪವನ್ನು ಮಾಡ್ತಿದ್ದಾರೆ. ಹಾಗಾಗಿ ಆ ಎಲ್ಲ ಸಚಿವರ ಒಂದು ವಿಚಾರವಾಗಿ ಕೂಡ ಕಾಂಗ್ರೆಸ್ ನಾಯಕರು ಅಸ್ತ್ರವನ್ನಾಗಿ ಇಟ್ಟುಕೊಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಹಾಗಾಗಿ ಈ ಪರ್ಸೆಂಟೇಜ್ ಆರೋಪ ಅಂತಕ್ಕಂಥದ್ದು ಏನಿದೆ, ಇದನ್ನ ಈ ಡ್ಯಾಮೇಜ್ ಕಂಟ್ರೋಲ್ನ ಹೇಗೆ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಬಿಜೆಪಿ ನಾಯಕರಿಗೆ ತಲೆನೋವಾಗಿದೆ. ಪ್ರಮುಖವಾಗಿ ಕಾರ್ಯಕಾರಿಣಿ ಹೊಸಪೇಟೆಯಲ್ಲಿ ನಡೆಯತಕ್ಕಂಥ ಒಂದು ಕಾರ್ಯಕಾರಿಣಿ ಏನಿದೆ, ಅಲ್ಲಿ ಈ ಒಂದು ವಿಚಾರವಾಗಿ ಪ್ರಾಸ್ತಾವಿಕವಾಗಿ ಒಂದು ಚರ್ಚೆ ಆಗುವಂತ ಎಲ್ಲ ಸಾಧ್ಯತೆ ಇದೆ. ಸೊ ಪ್ರಮುಖವಾಗಿ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ ಆದರೂ ಮುಖ್ಯ, ಅದಕ್ಕಿಂತಲೂ ಕೂಡ JP ನಡ್ಡಾ ಅವರ ಸಮ್ಮುಖದಲ್ಲೇ ಕೂಡ ಈ ಒಂದು ಕಾರ್ಯಕಾರಿಣಿ ನಡೆಯುತ್ತೆ. ಹಾಗಾಗಿ ಇಲ್ಲಿ ಪ್ರಾಸ್ತಾವಿಕವಾಗಿ ಮೊದಲು ಕಾರ್ಯಕಾರಿಣಿಯಲ್ಲಿ ಚರ್ಚೆ ಆಗುತ್ತೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿಬರ್ತಿದ್ವಿ. ಅದಾದ ನಂತರ ಕೋರ್ ಕಮಿಟಿ ಸಭೆ ಏನಿದೆ, ಪ್ರಮುಖರ ಸಭೆ, ಆ ಸಭೆಯಲ್ಲಿ ಪ್ರಮುಖ ವಿಚಾರವಾಗಿ ಈ ಒಂದು 40% ಆರೋಪ ಏನಿದೆ, ಈ ಒಂದು ವಿಚಾರವಾಗಿ ವಿಸ್ತೃತವಾಗಿ ಚರ್ಚೆ ಆಗುತ್ತೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿಬರ್ತದೆ. ಅಂದರೆ ಸರ್ಕಾರ ಮತ್ತು ಪಕ್ಷಕ್ಕೆ ಡ್ಯಾಮೇಜ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋ ವಿಚಾರವಾಗಿ ಸುದೀರ್ಘವಾಗಿ ವಿಸ್ತೃತವಾಗಿ ಎಲ್ಲ ಬಿಜೆಪಿ ನಾಯಕರು ಚರ್ಚೆ ಮಾಡ್ತಾರೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿಬರ್ತದೆ. ಅಂದರೆ ಸದ್ಯಕ್ಕಂತೂ ಬಿಜೆಪಿ ನಾಯಕರಿಗೆ ತಲೆನೋವಾಗಿ ಪರಿಣಮಿಸಿದೆ. ಒಂದಷ್ಟು ಇತ್ತೀಚಿನ ಬೆಳವಣಿಗೆ, ಹಿಜಾಬ್ ಆಗಿರೋದು, ಬೇರೆ ಬೇರೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಮುನ್ನಡೆಯನ್ನು ಕಾಯ್ದುಕೊಂಡಿದ್ರು, ಒಂದು ಉತ್ಸಾಹ ಕೂಡ ಇತ್ತು. ಈ ಒಂದು ನಿಟ್ಟಿನಲ್ಲಿ ಪ್ರತಿತಂತ್ರಗಳನ್ನ ಕೂಡ ರೂಪಿಸಿದ್ರು, ಹೇಗೆ ಕಾಂಗ್ರೆಸ್ ಅನ್ನು ಕಟ್ಟಾಕಬೇಕು ಅನ್ನೋ ನಿಟ್ಟಿನಲ್ಲಿ. ಹಾಗಾಗಿ ಸದ್ಯದ ಮಟ್ಟಿಗೆ ಬಿಜೆಪಿಗೆ ಹಿನ್ನಡೆ ಆಗಿದೆ ಅಂತಕ್ಕಂಥ ಒಂದು ಚರ್ಚೆಗಳು ಕೂಡ ಸದ್ಯಕ್ಕೆ ಶುರುವಾಗಿರುವಂತದ್ದು. ಸೋಮಣ್ಣ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.